ಎಲ್ರಿಗೂ ನಮಸ್ಕಾರ. ನಾನಿವತ್ತೊಂದು ರುಚಿಕರವಾದ ಮಂಗಳೂರು ಸ್ಪೆಷಲ್ ಮಟನ್ ಸಾರು ಮಾಡ್ತಾ ಇದ್ದೇನೆ. ಇದು ಇಡ್ಲಿ, ದೋಸೆ, ರಾಗಿ ಮುದ್ದೆ, ಹೊತ್ತು ಶಾವಿಗೆಗೆ ಸೂಪರ್ ಕಾಂಬಿನೇಷನ್. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇಲ್ಲಿ ನೋಡಿ, ನಾನು ಮಟನ್ ತಗೊಂಡಿದ್ದೇನೆ. ಇದನ್ನು ನಾವೀಗ ಕ್ಲೀನ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಬಾಣಲೆಗೆ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೇನೆ. ಹಾಗೆ 23 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೇನೆ. ಅದರಲ್ಲಿ 18 ಬ್ಯಾಡಗಿ ಮೆಣಸಿನ್ಕಾಯಿ, 5 ಗಿಡ್ಡೆ ಮೆಣಸಿನ್ಕಾಯಿ ತಗೊಂಡಿದ್ದೇನೆ. ಇದನ್ನು ಸ್ವಲ್ಪ ನಾವು ಫ್ರೈ ಮಾಡ್ಕೊಳ್ಬೇಕು. ನಾವು ಈ ರೀತಿ ಮಟನ್ ಸಾರು ಮಾಡಬೇಕಾದ್ರೆ ಖಾರ ಸ್ವಲ್ಪ ಕಡಿಮೆ ಹಾಕ್ತೇವೆ, ಜಾಸ್ತಿ ಮಾಡಲ್ಲ. ಈಗ ನಾನು ಒಂದು ಹಿಡಿ ಕೊತ್ತಂಬರಿ ಬೀಜ ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಕೊತ್ತಂಬರಿ ಬೀಜ ಎಲ್ಲ ಕರೆಕ್ಟಾಗಿ ಹಾಕಬೇಕು. 1 ಸ್ಪೂನು ಈಗ ನಾನು ಕಾಳುಮೆಣಸು ಹಾಕ್ತಾ ಇದ್ದೇನೆ. ಹಾಗೆ ಅರ್ಧ ಸ್ಪೂನು ಮೆಂತೆ. ಈಗ ನಾನು 5 ಹೆಸರು ಕರಿಬೇವು ಸೊಪ್ಪನ್ನು ಹಾಕ್ಕೊಂಡಿದ್ದೇನೆ. ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು. ಈ ಥರ ಕರಿಬೇವು ಸೊಪ್ಪು ಹಾಕಿದರೆ ಸಾರಿಗೆ ಒಳ್ಳೆ ಪರಿಮಳ ಬರ್ತದೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈ ರೀತಿ ಮಟನ್ ಸಾರು ಮಾಡಬೇಕಾದ್ರೆ ನಾವು ಮಸಾಲೆಯನ್ನು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಿದರೆ ಅದಕ್ಕೆ ರುಚಿ ಜಾಸ್ತಿ. ಈಗ ನಾನು ತುರಿದಿಟ್ಕೊಂಡಿರುವಂಥ 1 ತೆಂಗಿನಕಾಯಿಯನ್ನು ಇದಕ್ಕೆ ಹಾಕಿ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು. ಎಲ್ಲಿವರೆಗೆ ಅಂದರೆ ತೆಂಗಿನಕಾಯಿಯ ಪರಿಮಳ ಬರಬೇಕು. ಈಗ ಇದಕ್ಕೆ ನಾನು 1 ಸ್ಪೂನ್ ಅರಿಶಿನ ಹಾಕ್ಕೊಳ್ತಾ ಇದ್ದೇನೆ. ನಾನ್ ವೆಜ್ಗೆ ಯಾವಾಗಲೂ ಅರಿಶಿನ ಎಲ್ಲ ಕರೆಕ್ಟಾಗಿ ಹಾಕಬೇಕು. ಇನ್ನು ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು. ಯಾಕಂದರೆ ನೋಡಿ, ಕರಿಬೇವು ಹಾಕಿದ್ದೇವೆ ಮತ್ತು ತೆಂಗಿನಕಾಯಿ, ಅದರ ಪರಿಮಳ ಬರ್ತದೆ, ನಮಗೆ ಗೊತ್ತಾಗ್ತದೆ. ಫ್ರೈ ಆದಾಗ ಒಳ್ಳೆ ಪರಿಮಳವನ್ನು ಕೊಡ್ತದೆ. ಮತ್ತು ತೆಂಗಿನಕಾಯಿ ಫ್ರೈ ಮಾಡುವಾಗ ಉಂಟಲ್ಲ, ಅದು ಪರಿಮಳವೇ ಬೇರೆ. ಮನೆಯೆಲ್ಲ ಅಷ್ಟು ಒಂದು ಒಳ್ಳೆ ಘಮ ಬರ್ತದೆ. ಮಸಾಲೆ ಹಸಿ ಸ್ಮೆಲ್ಲೆಲ್ಲ ಯಾವಾಗಲೂ ಹೋಗಬೇಕು. ಆಗ ಮಾತ್ರ ಆ ರುಬ್ಬಿರುವ ಮಸಾಲೆಗೆ ಒಂದು ಪರಿಮಳವೇ ಜಾಸ್ತಿ ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ಈ ರೀತಿ ಇದನ್ನು ಉರಿಬೇಕು ನಾವು. ಸಣ್ಣ ಗಾತ್ರದ ಹುಣಸೆಹಣ್ಣು ಹಾಕ್ಕೊಳ್ತಾ ಇದ್ದೇನೆ. ಕಬ್ಬಿಣದ ಬಾಣಲೆ ಆಗಿರೋದ್ರಿಂದ ಸಾಸಿವೆ ನಾನು ಈಗ ಫ್ರೈ ಮಾಡ್ತಾ ಇದ್ದೇನೆ, ಇಲ್ಲದಿದ್ದರೆ ಸೀದು ಹೋಗ್ತದೆ. ನಾನೀಗ ಅದೇ ಬಾಣಲೆಗೆ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ. ಈಗ ನಾನು ಕಟ್ ಮಾಡಿರೋ 2 ಈರುಳ್ಳಿಯನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ಇದನ್ನು ನಾವು ಸರಿಯಾಗಿ ಫ್ರೈ ಮಾಡ್ಕೊಳ್ಬೇಕು. ಈ ಮಸಾಲೆ ನಾನು ಏನೀಗ ಮಾಡ್ತಾ ಇದ್ದೇನೆ ನೋಡಿ, ಅದರಲ್ಲಿ ಈರುಳ್ಳಿ ತನ್ನ ಕಲರ್ ಉಂಟಲ್ಲ ಚೇಂಜ್ ಆಗಬೇಕು, ಅಷ್ಟು ಫ್ರೈ ಮಾಡಬೇಕು. 1 ಹೆಸರು ಕರಿಬೇವು ಸೊಪ್ಪು ಹಾಕ್ತಾ ಇದ್ದೇನೆ. ಜಾಸ್ತಿ ಕರಿಬೇವು ಸೊಪ್ಪು ಇದಕ್ಕೆ ಹಾಕೋದು ಬೇಡ, ಯಾಕಂದರೆ ನಾವು ಮಸಾಲೆ ರುಬ್ಬುವಾಗ ಹಾಕಿದ್ದೇವೆ ನೋಡಿ, ಅಷ್ಟು ಸಾಕು. ಮತ್ತು ನಾವು ಮಂಗಳೂರಿನವರು ನಿಮ್ಗೆ ಗೊತ್ತು, ಹೆಚ್ಚಾಗಿ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡೋದು. ಒಂದು ಪರಿಮಳಕ್ಕೆ 6 ಎಲೆ ಪುದೀನ ಸೊಪ್ಪನ್ನು ನಾನು ಹಾಕ್ತಾ ಇದ್ದೇನೆ. ಇನ್ನು ಇದನ್ನು ನಾವು ಸರಿಯಾಗಿ ಫ್ರೈ ಮಾಡಬೇಕು. ಫ್ರೈ ಎಲ್ಲಿವರೆಗೆ ಮಾಡಬೇಕು ಅಂತ ಹೇಳಿದರೆ ಪರಿಮಳ ಬರಬೇಕು, ಅಲ್ಲಿವರೆಗೆ ಫ್ರೈ ಮಾಡಬೇಕು. ಇದು ಒಂದು ಮಂಗಳೂರಿನ ಸ್ಪೆಷಲ್ ಮಟನ್ ಸಾರು, ಎಲ್ಲರೂ ಇಷ್ಟಪಡುವಂಥ ಸಾರು ಇದು. ಈಗ ನೋಡಿ, ಇಲ್ಲಿ ನಾನು ಗರಂ ಮಸಾಲೆ ಹಾಕ್ತಾ ಇದ್ದೇನೆ. ಸೋಂಪು, 2 ಏಲಕ್ಕಿ, 2 ಲವಂಗ, ಸಣ್ಣ ತುಂಡು ಚಕ್ಕೆ, ಜಾಯಿಕಾಯಿ, ಹಾಗೆ ಒಂದು ಸಣ್ಣ ತುಂಡು ಪಲಾವ್ ಎಲೆನ ಹಾಕ್ಕೊಂಡಿದ್ದೇನೆ. ಜಾಸ್ತಿ ಗರಂ ಮಸಾಲೆ ನಾನು ಹಾಕಿಲ್ಲ. ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ. ಈಗ ನೋಡಿ, 1.5 ಸ್ಪೂನು ಜೀರಿಗೆ ಹಾಕ್ಕೊಳ್ತಾ ಇದ್ದೇನೆ. ಜೀರಿಗೆ ಹಾಕ್ಕೊಂಡ ಮೇಲೆ ಜಾಸ್ತಿ ಫ್ರೈ ಮಾಡಬಾರ್ದು, ಹದವಾಗಿ ಮಾಡಿದರೆ ಸಾಕು. ಮಸಾಲೆ ಪದಾರ್ಥಗಳನ್ನು ಈಗ ನಾವು ಸಾಫ್ಟಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಇದಕ್ಕೆ ಸಾಸಿವೆ ಹಾಕ್ಕೊಂಡಿದ್ದೇನೆ. ಮಸಾಲೆ ಗ್ರೈಂಡ್ ಆಗಿದೆ. ಈಗ ನಾನು ಇದಕ್ಕೆ ಅರ್ಧ ಗೆಡ್ಡೆ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೇನೆ. ಈಗ ಗ್ರೈಂಡ್ ಆಗಿರುವ ಈ ಮಸಾಲೆಗೆ ಹಾಕಿ ನಾವು ಇದನ್ನು ಚೆನ್ನಾಗಿ ನಾವು ಗ್ರೈಂಡ್ ಮಾಡ್ಕೊಳ್ಬೇಕು. ಗ್ರೈಂಡ್ ಮಾಡುವಾಗ ಯಾವುದೇ ಕಾರಣಕ್ಕೂ ನೀರನ್ನು ನಾವು ಹಾಕಬಾರ್ದು. ಮಸಾಲೆ ಸಾಫ್ಟಾಗಿ ಗ್ರೈಂಡ್ ಆಗಿದೆ. ನಾವೀಗ ಮಟನ್ ಬೇಯಿಸಲಿಕ್ಕೆ ಒಂದು ಕುಕ್ಕರ್ ಇಟ್ಟಿದ್ದೇನೆ. ಅದಕ್ಕೆ ತುಪ್ಪ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ಹಾಗೆ ನೋಡಿ, ಇಲ್ಲಿ 5 ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಇದಕ್ಕೆ ಹಾಕ್ತಾ ಇದ್ದೇನೆ. ಈಗ ಇದನ್ನು ನಾವು ಸರಿಯಾಗಿ ಫ್ರೈ ಮಾಡ್ಕೊಳ್ಬೇಕು. ಯಾವಾಗಲೂ ಈರುಳ್ಳಿ ಮಾತ್ರ ಫ್ರೈ ಮಾಡುವಾಗ ನಾನು ಪದೇ ಪದೇ ಹೇಳ್ತೇನೆ, ಚೆನ್ನಾಗಿ ಫ್ರೈ ಆದರೆ ಮಾತ್ರ ಸಾರಿಗೆ ರುಚಿ ಹೆಚ್ಚು ಬರುವುದು. ಚೆನ್ನಾಗಿ ನಾವು ಫ್ರೈ ಮಾಡುವ. ನಾವು ಯಾವಾಗಲೂ ಈ ರೀತಿ ಈರುಳ್ಳಿ ಎಲ್ಲ ಫ್ರೈ ಮಾಡಬೇಕಾದ್ರೆ ಸರಿಯಾಗಿ ಫ್ರೈ ಮಾಡಬೇಕು. ನೋಡಿ, 1 ಹಿಡಿಯಷ್ಟು ಪುದೀನ ಸೊಪ್ಪನ್ನು ಈಗ ನಾನು ಹಾಕ್ತಾ ಇದ್ದೇನೆ. ಇನ್ನು ಇದು ಈರುಳ್ಳಿ ಮತ್ತು ಪುದೀನ ಸೊಪ್ಪು ಸರಿಯಾಗಿ ಇದರಲ್ಲಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಆಗ ಮಾತ್ರ ರುಚಿ ಜಾಸ್ತಿ. ಯಾಕಂದರೆ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು, ಈರುಳ್ಳಿದು ಕಲರ್ ಕೂಡ ಚೇಂಜ್ ಆಗಬೇಕು. ಅಲ್ಲಿವರೆಗೆ ನಾವು ಇದನ್ನು ಫ್ರೈ ಮಾಡಬೇಕು. ನೋಡಿ, ಪರಿಮಳ ಬರ್ತದೆ. ನಾವೀಗ ಫ್ರೈ ಮಾಡುವಾಗ ಉಂಟಲ್ಲ, ಈ ಪುದೀನ ಸೊಪ್ಪು ಮತ್ತು ಈರುಳ್ಳಿ ಫ್ರೈ ಆದಾಗ ಒಳ್ಳೆ ಪರಿಮಳ ಬರ್ತದೆ. ಆ ರೀತಿ ಆಗಬೇಕು, ಕರೆಕ್ಟಾಗಿದು ಫ್ರೈ ಆಗಬೇಕು. ಮತ್ತು ಈ ರೀತಿ ಈರುಳ್ಳಿ ತಿನ್ನಲಿಕ್ಕೆ ಸಿಗುವಾಗ ತುಂಬ ಚೆನ್ನಾಗಿರ್ತದೆ. ಮತ್ತು ನೋಡಿ, ನಿಮಗೆ ಕಲರ್ ಈಗ ಚೇಂಜ್ ಆಗಿದೆ, ಸಾಕು. ಈಗ ನಾನು ಕ್ಲೀನ್ ಮಾಡಿ ಇಟ್ಕೊಂಡಿರುವಂಥ ಮಟನನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ಎಳೆ ಮಟನ್ ಆದರೆ ಉಂಟಲ್ಲ, ಸಾರು ಕೂಡ ತುಂಬ ಚೆನ್ನಾಗಿ ಆಗ್ತದೆ. ಇದನ್ನು ನಾವು ಸರಿಯಾಗಿ ಮಿಕ್ಸ್ ಮಾಡಬೇಕಾಯ್ತಾ, ಯಾಕಂದರೆ ನೀರಿನ ಅಂಶ ಇರಬಾರ್ದು. ಅದು ಎಣ್ಣೆಯಲ್ಲಿ ಆ ಪುದೀನ ಈರುಳ್ಳಿ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ನಾನು ಯಾವಾಗಲೂ ಹೇಗೆ ಅಂದರೆ, ಒಂದು 5-10 ನಿಮಿಷ ಇದನ್ನು ಸರಿಯಾಗಿ ಈ ಥರ ಮಿಕ್ಸ್ ಮಾಡಿ ನಂತರವೇ ನಾನು ಉಪ್ಪನ್ನು ಹಾಕೋದು. ಆಗ ಮಾತ್ರ ಅದಕ್ಕೆ ರುಚಿ ಜಾಸ್ತಿ. ಮತ್ತು ಈಗ ನಾನು ನೋಡಿ, ಮಸಾಲೆ ಎಲ್ಲ ರುಬ್ಬಿದ ಮೇಲೆ ಮಟನ್ ಬೇಯಲಿಕ್ಕೆ ಇಡ್ತಾ ಇದ್ದೀನಿ. ಯಾಕಂದರೆ ನಾನು ಮಸಾಲೆ ರುಬ್ಬಿರುವ ನೀರಲ್ಲಿ ಮಟನನ್ನು ಬೇಯಲಿಕ್ಕೆ ಇಡೋದು, ಇಲ್ಲದಿದ್ದರೆ ನಾವು ಖಾಲಿ ನೀರು ಹಾಕಬೇಕಾಗ್ತದೆ. ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು. ನೋಡಿ, ಈಗ ಕಲರ್ ಚೇಂಜ್ ಆಗಿದೆ. ಈಗ ನಾವು ಇದಕ್ಕೆ ಉಪ್ಪನ್ನು ಹಾಕಬೇಕು. ನೋಡಿ, ಸ್ವಲ್ಪ ಬೆಂದಾಗೆ ಆಗ್ತದಲ್ಲ, ಆಗ ಉಪ್ಪು ಹಾಕಿದರೆ ರುಚಿ ಜಾಸ್ತಿ. ಇದನ್ನೀಗ ಸರಿಯಾಗಿ ಮಿಕ್ಸ್ ಮಾಡುವ.
ಈಗ ಬೇಯಲಿಕ್ಕೆ ಬೇಕಾಗಲಿಕ್ಕೆ ನಾವು ನೋಡಿ ಮಸಾಲೆ ರುಬ್ಬಿದ ನೀರನ್ನು ನಾನು ಹಾಕ್ತಾ ಇದ್ದೇನೆ. ತುಂಬ ಚೆನ್ನಾಗಿರ್ತದಲ್ವ, ಖಾಲಿ ನೀರು ಹಾಕೋದಕ್ಕಿಂತ ಇದನ್ನು ಹಾಕಿದರೆ ಚೆನ್ನಾಗಿರ್ತದೆ. ಸರಿಯಾಗಿ ಮಿಕ್ಸ್ ಮಾಡಿ ಈಗ ನಾವು ಇದನ್ನು ಕುಕ್ಕರ್ ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಇಡಬೇಕು. ಕುಕ್ಕರಲ್ಲಿ ಇಟ್ಟರೆ ಮಟನ್ ತುಂಬ ಚೆನ್ನಾಗಿ ಬೇಯ್ತದೆ. ಬನ್ನಿ ಈಗ ಮಟನ್ ಬೆಂದಿದೆಯಾ ನೋಡೋಣ. 7 ವಿಷಲ್ ಇಟ್ಟಿದ್ದೇನೆ ನಾನು. ಬೇಗ ಬೇಯ್ತದೆ, ಎಳೆ ಮಾಂಸ ಅಲ್ವಾ, ಚೆನ್ನಾಗಿತ್ತು. ನೋಡಿ, ನೋಡುವಾಗಲೇ ಗೊತ್ತಾಗ್ತದೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಈ ರೀತಿ ಬೇಯಬೇಕು. ಅದನ್ನು ನೋಡುವಾಗಲೇ ಗೊತ್ತಾಗ್ತದೆ, ಏಕೆಂದರೆ ಬೋನ್ ಮತ್ತು ಮಟನ್ ಬೇರೆ ಬೇರೆ ಆಗಿರ್ತದೆ ನೋಡಿ. ಈ ನಳ್ಳಿ ಮೂಳೆ ಎಲ್ಲ ನೋಡುವಾಗ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ನಾನೀಗ ಇದನ್ನು ಬೇರೆ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಬೇರೆ ಪಾತ್ರೆಗೆ ಹಾಕ್ಕೊಂಡಿದ್ದೇನೆ. ಈಗ ಒಂದು ಕುದಿ ಈಗ ಬರ್ತದೆ ನೋಡಿ ಈ ಥರ. ಈಗ ನಾವು ಇದಕ್ಕೆ ಮಸಾಲೆಯನ್ನು ಹಾಕಬೇಕು. ರುಬ್ಬಿರೋ ಮಸಾಲೆಯನ್ನು ಇದಕ್ಕೆ ಹಾಕಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು, ಆಯಿತಾ. ಮಸಾಲೆ ಎಷ್ಟು ಪರಿಮಳ ಉಂಟು ಗೊತ್ತುಂಟಾ. ಈಗ ಮಂಗಳೂರಿದು ಸಾರು ಅಂತ ಹೇಳಿದರೆ ಅದಕ್ಕೆ ರುಚಿ ತುಂಬ ಜಾಸ್ತಿ, ಎಲ್ಲರೂ ಇಷ್ಟಪಡುವಂಥ ಸಾರು. ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಮಗೆ ಯಾವ ಹದದಲ್ಲಿ ಬೇಕು ನೋಡಿ ಆ ಹದಕ್ಕೆ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ನಾನು ಅದಕ್ಕೆ ಬೇಕಾಗಿ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೇನೆ. ನಮಗೆ ಯಾವ ರೀತಿ ಬೇಕು ನೋಡಿ ಆ ರೀತಿ ಹಾಕಿದರೆ ಸಾಕು. ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೊಂದು ಕುಚ್ಚಲಕ್ಕಿ ಉಂಟಲ್ಲ, ಭಾರಿ ಚೆಂದ ಆಗ್ತದೆ. ಮಂಗಳೂರು ಕುಚ್ಚಲಕ್ಕಿಗೆ ಮಟನ್ ಸಾರು ಸೂಪರ್ ಆಗಿರ್ತದೆ. ಮತ್ತು ವೈಟ್ ರೈಸಿಗೂ ತುಂಬ ಚೆನ್ನಾಗಿರ್ತದೆ. ಯಾಕಂದರೆ ನಾವು ಹೆಚ್ಚಾಗಿ ವೈಟ್ ರೈಸ್ ಮಾಡ್ತೇವೆ. ಮತ್ತು ರಾಗಿ ಮುದ್ದೆ, ನನಗಂತೂ ರಾಗಿ ಮುದ್ದೆಗೆ ಈ ಥರ ಎಲ್ಲ ಸಾರು ಇದ್ದರೆ ಬೇಕಾದರೆ 3 ಹೊತ್ತು ರಾಗಿ ಮುದ್ದೆ ತಿಂತೇನೆ, ಅಷ್ಟು ಚೆನ್ನಾಗಿರ್ತದೆ. ಇದನ್ನೀಗ ನೋಡಿ ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಇಡುವ. ಬನ್ನಿ, ಕುದೀತಾ ಉಂಟಾ ನೋಡುವ. ನೋಡಿ, ಚೆನ್ನಾಗಿ ಕುದಿ ಬರ್ತಾ ಉಂಟು. ಚೆನ್ನಾಗಿ ಕುದಿಬೇಕಿದು. ನಮ್ಮ ಮಂಗಳೂರಿನ ಸ್ಪೆಷಲ್ ಮಾಸದ ಕಶ್ಪು ರೆಡಿ ಆತುಂಡು. ಖಂಡಿತ ನಿಕ್ಲೆಗೆ ಇಷ್ಟ ಆಪುಂಡು. ನೋಡಿ, ರುಚಿಯಾದ ಮಂಗಳೂರು ಸ್ಪೆಷಲ್ ಮಟನ್ ಸಾರು ರೆಡಿ ಆಗಿದೆ. ಇವತ್ತಿನ ರೆಸಿಪಿ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ನನಗೆ ಸಪೋರ್ಟ್ ಮಾಡಿ. ಎಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು.